ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯೆಲ್ಲೋ ಬೋರ್ಡ್ ಗಾಡಿ, ಟವರ್ ಗಾಡಿ ಯಾರಾದರೂ ನೋಡ್ತಾ ಇದ್ದರೆ ನೋಡಿ ವೀಕ್ಷಕರೇ, ಒಂದು 2010 ಮಾಡಲ ಲೋ ಬಜೆಟಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಕಂಡೀಷನ್ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗಳಿದೆ, ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೂ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂತ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾ ಅಂತ ಹೇಳ್ಬೋದು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಹೋಗಬೇಡಿ. ನಿಮಗೆ ಗಾಡಿ ಓನರ್ ನಂಬರ್ ಈಗ ಮುಂದೆ ಸಿಗುತ್ತೆ ವೀಕ್ಷಕರೇ, ರೆಡ್ ಕಲರಲ್ಲಿ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಈಗ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಎರಡೂ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಂ ಸರ್, ಮಾಡಲಿ ಸರ್. 2010 ಮಾಡಲ್ಲ. ಹಾಂ ಹಾಂ ಎಲ್ಲೋ ಬೋರ್ಡ್ ಇದೆ. ಹಾಂ ನೋಡಿ ಎಲ್ಲ ಗಾಡಿ ಎಲ್ಲ ಕಂಡೀಷನ್ ಇದೆ. ನಮಗೆ ಏನಾಗ್ಬಿಡುತ್ತೆ ಅಂದ್ರೆ ಡ್ರೈವರ್ ಪ್ರಾಬ್ಲಮ್ ಆಗತ್ತಿದೆ. ಹಾಂ 2-3 ಗಾಡಿ ಇದಾವೆ ನಮ್ಮಲ್ಲಿ. ಓಕೆ. ನಾನು ನಮ್ಮ ಬ್ರದರ್ ಒಂದೊಂದು ಗಾಡಿ ಹೊಡಿಯೋದಲ್ಲ, ಅಂಗ್ಳೂಟ್ ಹೋಯ್ತು ಒಂದು ಗಾಡಿ ಬಗಲದಲ್ಲಿ ಬಾದರ್ ಸಂಬಂಧ ಹಾಂ ಕೊಡ್ಬೇಕಂತ ವಿಚಾರ ಮಾಡಿದ್ದೇನೆ. ಗಾಡಿ ಎಲ್ಲ ಕಂಡೀಷನ್ ಇದೆ, ಬೇಕಾದ ಚೆಕ್ ಮಾಡ್ಕೊಳ್ಳಿ, ಟೈರ್ಗಳು ಚೆಕ್ ಮಾಡ್ಕೊಳ್ಳಿ, ಕವರ್ಸ್ ಚೆಕ್ ಮಾಡ್ಕೊಳ್ಳಿ, ಹ್ಞೂ ಎಲ್ಲ ಕಂಡೀಷನ್ ಇದೆ ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ ಈಗ? ಈಗ ತಗೊಳ್ಳೋರು 3rd ಓನರ್. ಈಗ ಪ್ರೆಸೆಂಟ್ ಸೆಕೆಂಡ್ ಓನರಲ್ಲಿ ಇದೆ. ಹಾಂ, ಎಷ್ಟು ಹೊಡಿದೆ ಈ ಗಾಡಿ? ಗಾಡಿ 2,25,000. 2.25. ಹ್ಞೂ. ಟೈರ್ ಎಲ್ಲ ಇನ್ನು ಎಷ್ಟು ಪರ್ಸೆಂಟ್ ಇದ್ದಾವೆ? ಟೈರು ಇನ್ನು 80% ಇದೆ. 4ನಾ? ಹಾಂ, 4 ಟೈರ್ ಹೊಸ ಹಾಕಿದ್ದೇನೆ. ಹಾಂ, ಹಾಕಿ ಹಾಂ. 6 ತಿಂಗಳಾಯ್ತು. ಓಕೆ. ಸ್ಟೆಪ್ನಿ ಇದೆಯಾ? ಹಾಂ, ಓಕೆ. ಇದು FC ಇನ್ಸೂರೆನ್ಸು ಟ್ಯಾಕ್ಸು? FC ಇನ್ಸೂರೆನ್ಸ್ ಕಂಟಿನ್ಯೂ ಇದೆ. ಹಾಂ. FC ಅಂತೂ ಅದನ್ನು ಯಾವಾರ ಆತ ಮಾಡಿಸ್ಕೊಡ್ತೀನಿ. ಅಂದರೆ ಇವಾಗ ಡ್ಯೂ ಆಗಿದೆಯಾ? ಹಾಂ ಸರ್, ನಾನು ಇದನ್ನು ಮಾಡಿಲ್ಲ, ಅದು ಸ್ವಲ್ಪ ನಾನು ಇದನ್ನು ಮಾಡಿ ಇನ್ಸೂರೆನ್ಸ್ ಮಾತ್ರ ಕಂಟಿನ್ಯೂ ಇದೆ. ಓಕೆ. ಅದನ್ನ ಕಂಟಿನ್ಯೂ ಮಾಡಿ ಕೊಡ್ತೇನೆ ಬೇಕಂದ್ರೆ. ಓಕೆ. ಇದು ಟ್ಯಾಕ್ಸು ರನ್ನಿಂಗ್ ಇದೆಯಾ? ಹಾಂ, ಟ್ಯಾಕ್ಸ್ ಕಂಟಿನ್ಯೂ ಇದೆ. ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ, ಕ್ಯಾಶ್ ಕೊಟ್ಟಿದ್ದೀನಿ. ಹಾಂ ಹಾಂ. ನೋಡಿ ಸರ್, ಓಕೆ. ಮಾಡಲ್ ಎಷ್ಟು ಅಂದರೆ ಅದು? 2010. 10. ಓಕೆ. ಈಗ ಗಾಡಿ ಏನೇನು ಎಲ್ಲಿರೋದು? ಗಾಡಿ ಏನಾದರೂ ಡೆಂಟು ಸ್ಕ್ರಾಚು ಆ ಥರ ಏನಾದರೂ ಕೆಲಸ ಇದೆಯಾ? ಏನಿಲ್ಲ ಸರ್, ಏನಿಲ್ಲ. ಗಾಡಿ ಒಳಗೆ ಬೇಕಾದ ಬಂದು ನೋಡ್ಕೊಳ್ಳಿ. ಅದು ಏನಾದ್ರು ಪ್ರಾಬ್ಲಮ್ ಬಂದ್ರೆ ನಾನು ಗಾಡಿ ವಾಪಸ್ ಕೊಟ್ಟಿರ ತೊಗೊತೇನೆ. ಹಾಂ ಹಾಂ. ಅಷ್ಟು ಕಂಡೀಷನ್ ಗಾಡಿ. ನಾನು ಯಾಕಪ್ಪ ಅಂದ್ರೆ ಟ್ರಾವೆಲ್ಸ್ ದಂಧೆ ಮಾಡ್ತಾನೆ, ಗಾಡಿ ಕಂಡೀಷನ್ ಇದ್ದಲ್ಲೇ ಟ್ರಾವೆಲ್ಸ್ ದಂಧೆ ಮಾಡ್ಬೇಕಾಗ್ತದೆ ಸರ್. ಹೌದು ಹೌದು ಹೌದು. ಇಲ್ಲ ಸರ್, ಎಲ್ಲಾರು ತೊಗೊಂಡು ಹೋದ್ನಿ ಕಸ್ಟಮರ್ ನಿಂತು ಮಾಡ್ತಾನೆ, ನೆಕ್ಸ್ಟ್ ಬಾಡಿಗೆ ಬರಲ್ಲ. ಹೌದು. ಎಲ್ಲ ಬೋರ್ಡ್ ಅಂದಮೇಲೆ ಕಂಡೀಷನ್ ಇರಲೇಬೇಕದು. ಹೌದು ಸರ್. ಓಕೆ. ಈಗ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ತೀರಾ? ಏನಿಲ್ಲ ಸರ್, ಬಂಪರ್ಸು ಇವೆಲ್ಲ ಹಾಂ ಹಾಂ ಹ್ಯಾಗಿಂಗ್ ಗ್ಲಾಸ್ ಹಾಂ ನಾನು ಶೋಕ್ ಬೇಕಾದ್ರೆ ಮಾಡ್ಕೊಂಡೇನೆ ಅಷ್ಟೇ. ಹಾಂ. ಓಕೆ. ಏನೇನು ಬರುತ್ತೆ ಒಳಗಡೆ? ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಏನಾದರೂ ಬರುತ್ತಾ? ಪವರ್ ಸ್ಟೀರಿಂಗ್, ನಾರ್ಮಲ್ ವಿಂಡೋ ಅದಾವೆ ಸರ್, ಹಾಂ ಹಾಂ. ಹಿಂಗಂತೂ ಅದಾವೆ. ಓಕೆ. ಏನಾದ್ರು AC ಏನೋ ಬರುತ್ತಾ ಇಲ್ಲ? AC ಇದೆ ಸರ್, AC ಇದೆ. ವರ್ಕಿಂಗ್ ಇದೆಯಾ? ಹಾಂ, ಓಕೆ ಇದೆ ಸರ್. ಓಕೆ. ಈಗ ಏನು ಎಲ್ಲಿರೋದು ಹೇಳಿ ಗಾಡಿದು? ಗದಗ ಜಿಲ್ಲಾ ನರಗುಂದ. ಗದಗ ಜಿಲ್ಲೆ ನರಗುಂದ. ಹಾಂ, ಹಾಂ. ನರಗುಂದನಾ ಅಥವಾ ಅಕ್ಕಪಕ್ಕ ಏನಾದರೂ ಹಳ್ಳಿ ಇದೆಯಾ? ನರಗುಂದ ಸರ್, ನರಗುಂದ ಸರ್. ಓಕೆ. ಏನು ಹೇಳ್ತೀರಾ ರೇಟ್ ಅದಕ್ಕೆ? 280 ಹೇಳ್ತಾನೆ ಸರ್. ಎಷ್ಟು? 280. 280. ಹ್ಞೂ. 280 ಹೇಳ್ತಿದ್ದೀರಾ? ಇನ್ನು ಬಂದರೆ ಕಡಿಮೆ ಆಗುತ್ತಾ? ಹಾಂ ಸರ್, ನೆಗೋಸಿಯಬಲ್ ಆಗತ್ತೆ ಸರ್. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಹಾಕಿ.